ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಬಂದ್ಬಿಟ್ಟು ಥರ್ಸ್ಡೇ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮೊದಲೇ ಕೆಲಸ ಹೆಲ್ದಿ ಡ್ರಿಂಕ್ ಅನ್ನ ಮಾಡಿ ಕುಡಿಯೋದು. ನಂತರ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಉದ್ದಿನ ವಡೆಯನ್ನ ಮಾಡಿದ್ದೆ. ನಿನ್ನೆ ನೈಟ್ ನಾನು ಉದ್ದನ್ನ ನೆನೆಸಿಟ್ಟಿದ್ದೆ, ಇವತ್ತು ಉದ್ದಿನ ವಡೆ ಮಾಡುವ ಅಂತ ಹೇಳಿಬಿಟ್ಟು. ಸೊ ಉದ್ದಿನ ವಡೆ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ನಂತರ ಟಿಫನ್ ಎಲ್ಲ ಆದ್ಮೇಲೆ ಮಧ್ಯಾಹ್ನ ಲಂಚ್ಗೆ ಹೆಸರು ಕಾಳನ್ನ ಮೊಳಕೆ ತರಿಸಿ ಇಟ್ಟಿದ್ದೆ. ಸೊ ಸಾಂಬಾರ್ ಮಾಡುವ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಮಾಡಿದೆ. ಸೊ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ವಾಟರ್ ಕಂಟೆಂಟ್ ಜಾಸ್ತಿ ಇರೋ ಫ್ರೂಟ್ಸ್ ಅನ್ನ ಅವಾಗ ತಿಂತಾ ಇರಬೇಕು. ಸೊ ನಾನು ಅದ್ವಿ ಕೂಡಿ ವಾಟರ್ ಮೆಲನ್ ತಿಂದ್ವಿ. ನಂತರ ಅದ್ವಿ ಅವಳಿಗೆ ಕೊಟ್ಟಿರೋ ಹೋಮ್ ವರ್ಕ್ ಅನ್ನ ಮಾಡ್ಬಿಟ್ಟು ನಂತರ ಅವಳು ತನ್ನ ಪಾಡಿ ತಾನು ಆಟ ಆಡ್ತಾ ಕುತ್ಕೊಂಡಿದ್ಲು. ಹಾಗೇನೆ ನಿನ್ನೆ ನೈಟ್ ನಾನು ಹಾಲಿನ ಕೆನೆಗೆ ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ಓವರ್ ನೈಟ್ ಬಿಟ್ಟಿದ್ದೆ, ಇವತ್ತು ಬೆಣ್ಣೆ ತೆಗೆಯುವ ಅಂತ ಹೇಳಿ. ಬೆಣ್ಣೆ ತೆಗೆಯುವಾಗ ಮಿಕ್ಸಿ ಜಾರ್ ಅನ್ನ ಬಳಸಿದ್ರೆ ಬೆಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಐಸ್ ಕ್ಯೂಬ್ ಅನ್ನ ಹಾಕಿ ಬೆಣ್ಣೆನ ತೆಗೆದ್ರೆ ಬೆಣ್ಣೆ ತುಂಬಾ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ನೋಡಿ ಇವಾಗ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಂತರ ಬೆಣ್ಣೆನ 3 to 4 ಟೈಮ್ಸ್ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು ಕಾಯಿಸ್ಲಿಕ್ಕೆ ಅಂತ ಇಟ್ಟೆ. ಇವಾಗ ಬೆಣ್ಣೆ ಚೆನ್ನಾಗಿ ಕಾದ್ಬಿಟ್ಟು ತುಪ್ಪ ಕೂಡ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ.